ಉಡುಪಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಮೊಬೈಲ್ ಕಳೆದುಕೊಂಡು ಸಿಇಐಆರ್ ಪೋರ್ಟ್ ಮೂಲಕ ದೂರು ದಾಖಲಿಸಿದ್ದ ಪ್ರಕರಣಗಳ ಪತ್ತೆಗಾಗಿ ಕಳೆದ 1 ವಾರದಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಲಾಗಿತ್ತು. ಕಾರ್ಯಾಚರಣೆಯಲ್ಲಿ ಪತ್ತೆ ಹಚ್ಚಿದ ಮೊಬೈಲ್ಗಳನ್ನು ಮರಳಿ ನೀಡುವ ಕಾರ್ಯಕ್ರಮವನ್ನು ಏಪ್ರಿಲ್ 6ರ ಸೋಮವಾರ ಜಿಲ್ಲಾ ಪೊಲೀಸ್ ಹಮ್ಮಿಕೊಂಡಿತ್ತು. ಜಿಲ್ಲೆಯ ಎಲ್ಲ ಉಪವಿಭಾಗಗಳ ಪೊಲೀಸ್ ಉಪಾಧೀಕ್ಷಕರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮೊಬೈಲ್ ಕಳೆದುಕೊಂಡಿದ್ದ ಮೂಲ ವಾರಸುದಾರರಿಗೆ ಅವರ ಮೊಬೈಲ್ಗಳನ್ನು ಹಸ್ತಾಂತರಿಸಲಾಯಿತು. ಸುಮಾರು 241 ಮೊಬೈಲ್ಗಳನ್ನು ವಾರಸುದಾರರಿಗೆ ಯಶಸ್ವಿಯಾಗಿ ಹಿಂತಿರುಗಿಸಲಾಯಿತು. ಆ ಆಪ್ಷನ್ ಅಲ್ಲಿ ನಿಮ್ಮ ಮೊಬೈಲ್ ರಿಲೇಟೆಡ್ ಏನೇನಿದೆ ನೋಡಿ ಡೀಟೇಲ್ಸ್ ಅದನ್ನ ಅದರಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಅಕ್ನಾಲಜ್ಮೆಂಟ್ ಕಾಪಿ ಸಿಗುತ್ತೆ. ಆ ಅಕ್ನಾಲಜ್ಮೆಂಟ್ ಕಾಪಿ ತಗೊಂಡು ನೀವು ಕನ್ಸರ್ನ್ಡ್ ಯಾವ ಏರ್ಟೆಲ್ ಇದ್ರೆ ಏರ್ಟೆಲ್, BSNL ಇದ್ರೆ BSNL, ಜಿಯೋ ಇದ್ರೆ ಜಿಯೋ, ಅಲ್ಲಿ ಹೋಗಿ ನೀವು ಅದೇ ನಂಬರ್ ಇರುವಂಥದ್ದನ್ನು ಒಂದು ಸಿಮ್ ತಗೋಬಹುದು. ನೆಕ್ಸ್ಟ್ ಏನಾಗುತ್ತೆ, ನಾವು CIR ಪೋರ್ಟಲಲ್ಲಿ ಡೀಟೇಲ್ಸ್ ಹಾಕೋದಿರುತ್ತೆ. ನಿಮ್ಗೊಂದು ಮೆಸೇಜ್ ಬಂದಿರುತ್ತೆ, ಅದರಲ್ಲಿ ಡೀಟೇಲ್ಸ್ ಹಾಕಿದ ನಂತರ ನಿಮ್ಮ ಮೊಬೈಲು ಬ್ಲಾಕ್ ಆಗುತ್ತೆ. ಗೊತ್ತಾಯ್ತಾ? ನಿಮ್ಮ ಮೊಬೈಲ್ ಬ್ಲಾಕ್ ಆದ ನಂತರ ಅದು ಏನದು ಇದರಲ್ಲಿ ಪ್ರೋಸೆಸ್ಸಲ್ಲಿ ಏನಾಗಬೇಕು ಅದು ಆಗ್ತಾ ಇರುತ್ತೆ. ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಅದು ಗೊತ್ತಾಗುತ್ತೆ ಟೆಕ್ನಿಕಲಿ. ಗೊತ್ತಾಯ್ತಾ? ಯಾರು ಕೂಡ ಹಾಗೆ ಸುಮ್ಮನೆ ಬಿಡ್ಲಿಕ್ಕೆ ಹೋಗಬೇಡಿ. ಈ ರೀತಿ ಬಿಟ್ಟರೆ ನಿಮ್ಮ ತಲೆ ಮೇಲೆ ಬರುತ್ತೆ ಮುಂದೆ ಒಂದು ದಿನ. ನೀವು ಯಾವುದೂ ತಪ್ಪು ಮಾಡ್ದೇನೆ ನಿಮ್ಮ ಆ ತಪ್ಪನ್ನು ನಿಮ್ಮ ತಲೆ ಮೇಲೆ ಹಾಕೊಂಡು ತಿರುಗಬೇಕಾಗತ್ತೆ. ಅದು ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಮೊಬೈಲ್ ಅಷ್ಟೇ ಅಲ್ಲ, ಯಾವುದೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಇವನ್ ನೀವೊಂದು ಆಧಾರ್ ಕಾರ್ಡ್ ಕಳ್ಕೊಳ್ತೀರಾ, ಇವನ್ ಆಧಾರ್ ಕಾರ್ಡ್ ಕಳ್ಕೊಂಡ್ರು ಕೂಡ ವೈಟ್ ಬಿಡಿ ಇನ್ನೊಂದು ತಗೊಳ್ಳುವ ಸುಮ್ಮನೆ ಅಂತ ಅನ್ಕೊಂಡು ಹಾಗೆ ಬಿಡಬೇಡಿ. ಜಸ್ಟ್ ಕಂಪ್ಲೇಂಟ್ ಬಿಡಿ ಹೋಗಿ. ಈ ಲಾಸಲ್ಲಿ ಅಥವಾ ನೀವು ಮನೆಯಲ್ಲೇ ಕರ್ಕೊಂಡು ಈ ಲಾಸಲ್ಲಿ ಹಾಕಿ ಒಂದು ಯಾರಾದರೂ ಓದೋರು ಇರ್ತಾರೆ ಮನೆಯಲ್ಲಿ, ನೀವು KSP ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರಲ್ಲಿ ಈ ಲಾಸ್ ಅನ್ನುವಂಥ ಆಪ್ಷನ್ ಸಿಗುತ್ತೆ. ಅದರಲ್ಲಿ ಏನು ಕಳೆದೋಗಿದೆ ನೋಡಿ ಅದು ಡೀಟೇಲ್ಸನ್ನು ಕೇಳೋದು. ಅದರಲ್ಲಿ ಅಷ್ಟು ಹಾಕಿದರೆ ನೀವು ಸೇಫರ್ ಸೈಡ್. ಆಯಿತಾ? ಓಕೆ.